ಸಂಭ್ರಮ ಸೌರಭ ಸಂಭ್ರಮ ಸೌರಭ ಸಂಭ್ರಮ ಸೌರಭ ಸಂಭ್ರಮ ಸೌರಭ. ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ. ನೋಡಿ ಎಷ್ಟು ಚೆನ್ನಾಗಿದೆ. ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ, ಬೆಂಗಳೂರಿನ ಜನರನ್ನು ನಗಿಸಲು ನಾ ಪ್ರಾಣ ಬಿಡುವೆ. ಭಾಳ ಸಂತೋಷ. ಚಪ್ಪಾಳೆ ಹೊಡೆದ್ರೆ ಇನ್ನೊಂದು ಲೈನ್ ಕೇಳಿ ಹೊಡಿಬೇಕಾಗಿತ್ತು, ತಪ್ಪು ಮಾಡಿದ್ರಿ. ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ, ಬೆಂಗಳೂರು ಜನರನ್ನು ನಗಿಸಲು ನಾ ಪ್ರಾಣ ಬಿಡುವೆ, ಆಗಾಗ ಹೀಗೆ ರೀಲು ಬಿಡುವೆ. ಸಾರೇ ಜಹಾಂ ಸೆ ಅಚ್ಚ ಹಿಂದೂಸ್ತಾನ ಹಮಾರ ಹಮಾರ. ಬಹಳ ಮೆಚ್ಚುವಂಥ ಹಾಡು. ಎಲ್ಲರೂ ತುಂಬ ಸಂತೋಷ ಪಡ್ತೀವಿ. ಇದೆಲ್ಲರೂ ದೇಶಭಕ್ತಿ ಗೀತೆ ಅಂತಲೇ ತಿಳ್ಕೊಂಡಿದ್ದೀರಿ. ಮಾಮೂಲು ಟ್ರ್ಯಾಕ್ ಅದು. ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿದ್ರೆ ಬೇರೆ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ವಾರ ಬೆಳಿಗ್ಗೆ ಸಾಯಂಕಾಲ ಬೇರೆ ಬೇರೆ ಹೋಟ್ಲುಗಳಲ್ಲಿ ಬೇರೆ ಬೇರೆ ತಿಂಡಿ ತಿನಿಸು ಊಟ ಮಾಡಿದ. ನಾರ್ತು, ಸೌತು, ಚೈನೀಸು, ಜಪಾನೀಸು, ಎಷ್ಟೆಷ್ಟಿದೆಯೋ, ಅಂಡಮಾನು, ನಿಕೋಬಾರೀಸು, ಆ ಥರದ್ದು ಏನೇನಿದೆಯೋ, ಕಪ್ಪೆ, ಹಾವು ಮೊದಲು ಮಾಡಿ ಎಲ್ಲ ತಿಂದ. ಹೊಟ್ಟೆ ಊದ್ಕೊಂಬಿಡ್ತು. ಡಾಕ್ಟ್ರ್ ಹತ್ರ ಹೋದ. ಏನಪ್ಪ ಸರ್ ನೋಡಿ ಏನಾಗಿದೆ? ಏನು ತಿಂದಿಯೋ ಮಾರಾಯ, ಜಗತ್ತಿನ ಎಲ್ಲ ಪ್ರಾಣಿಗಳದಾವಲ್ಲಪ್ಪ ನಿನ್ನ ಹೊಟ್ಯಾಗ, ಮತ್ತು ನಾನು ಏನು ಮಾಡ್ಬೇಕು? ಇದಕ್ಕೆ ಏನೂ ಔಷಧಿ ಇಲ್ಲ, ಇನ್ನು ಒಂದು ವಾರ ನೀ ಏನೂ ತಿನ್ನಬಾರ್ದು, ಬರೀ ಅನ್ನ ತಿಳಿ ಸಾರು ತಿನ್ಬೇಕು, ಅಂದ್ರೆ ನೀನು ಹೊಟ್ಟೆ ಆರಾಮಾಕತ್ತೆ. ಅವತ್ತಿನಿಂದ ಬಂದು 2 ದಿವಸ ತಿಳಿ ಸಾರು ಅನ್ನ ತಿಂದ, ಕ್ಲಿಯರ್ ಆಗಿಬಿಡ್ತು ಹೊಟ್ಟೆ. ಆವಾಗ ಅವನು ಅನ್ಕಂಡ, ಮೊಹಮ್ಮದ್ ಇಕ್ಬಾಲ್ರು ಎಷ್ಟು ಜಾಣರು, ಆಗಿನ ಕಾಲಕ್ಕೇನೆ ಹಾಡು ಬರೆದಿದ್ದಾರೆ. ಸಾರೇ ಜಹಾಂ ಸೆ ಅಚ್ಚ, ಅನ್ನ ಸಾರೇ ಜಹಾಂ ಸೆ ಅಚ್ಚ. ಹೌದಾ? ಸಾರನ್ನನೇ ಜಹಾಂ ಸೆ ಅಚ್ಚ, ಎಲ್ಲದಕ್ಕಿಂತ ಅದೇ ಬೆಸ್ಟು. ಅದೇ BA ಆಗಬೇಕಾದ್ರೆ ಸಾಕಪ್ಪ, ಹೆಣ್ಣು ಸಿಕ್ಕರೆ ಸಾಕು, ಡಿಗ್ರಿ ಆದವ್ರು ಹೆಣ್ಣು ಕೊಡ್ತೀನಿ ಅಂತಾರೆ ನಮ್ಮಲ್ಲಿ. ಹೀಗಾಗಿ ಡಿಗ್ರಿ ಮಾಡ್ತಾವ್ರಿ. ಇಲ್ಲಿ ಸುಳ್ಳು ಲಗ್ನ ಪತ್ರದಾಗ BA ಅಂತ ಹಾಕ್ಸಿಬಿಡ್ತಾರೆ. ಅದು ಬ್ರ್ಯಾಕೆಟ್ನಾಗ ಹಾಕ್ಸಿರ್ತಾರೆ ರೀ. 4 ಮಕ್ಕಳಾದರೂ ಬ್ರ್ಯಾಕೆಟ್ ಓಪನ್ ಆಗಂಗಿಲ್ಲ ಅವರು, ಯಾಕಂದ್ರೆ ಪಾಸ ಆಗೋದಿಲ್ಲ ಅವರು. ಹಾಂ, ಆದ್ರೆ ಕಾನ್ಫಿಡೆನ್ಸ್ ಭಾಳ. ಎಲ್ಲಿ ಬಿಟ್ಟರು ಬದುಕ್ತಾವ್ರಿ. ಬಿಜಾಪುರದಿಂದ ಒಂದು ಬಸ್, ರಾಯಚೂರು, ಬಿಜಾಪುರ, ಹುಬ್ಬಳ್ಳಿಯಿಂದ ರಾತ್ರಿ ಒಂದು ಬಸ್ ಖಾಲಿ ಹೊಂಟೈತಿಲೆ. ಬೆಂಗಳೂರಿಗೆ ಯಾರ್ಯಾರು ಹೋಗ್ತೀರಿ ಅಂದ್ರೆ ಇಡೀ ಬಸ್ ಮಂದಿ ರೆಡಿ ಆಕತ್ರಿ. ನಾ ಬರ್ತೀನಿ ನಡಿ, ಫ್ರೀ ಅಂದ್ರೆ ಸಾಕ್ರಿ, ಹತ್ತಿ ಬಿಡ್ತಾರೆ ಬಸ್. ಉಟ್ಟು ಬಟ್ಟೆ ಮ್ಯಾಗ ಬರ್ತಾವ್ರಿ ಅವು. ಇಲ್ಲಿಗೆ ಬಂದು ಮೆಜೆಸ್ಟಿಕ್ನಲ್ಲಿ ಅಂತ ಅಲ್ಲೇ ಫುಟ್ಪಾತ್ನಿಂದ ಒಂದು ಅಂಡರ್ವೇರ್ ಬನೀನು ತೊಗೊಂಡು ಅಲ್ಲೇ ಒಂದು ಸಬಕಾರ ತೊಗೊಂಡು ಎಲ್ಲೋ ಟ್ಯಾಂಕ್ನಾಗ ಜಳಕ ಮಾಡಿ ಊರೆಲ್ಲ ಸುತ್ತಿ ವಿಧಾನಸೌಧ ಮುಂದಿನ ತೂರು ಹೋಗಿಬಿಡ್ತಾವೆ. ನೀವು ಬೆಂಗಳೂರು ಜನ ಯೋಚನೆ ಮಾಡ್ತೀರಿ, ಧಾರವಾಡ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಆಗಿಬಿಟ್ರೆ ಗಾಬರಿ ಆಗಿಬಿಡ್ತೀವಿ ನೀವು. ಅಯ್ಯೋ ಧಾರವಾಡ ಅಂತೆ, ಎಲ್ಲಿದೆ ನೋಡಿ ಮ್ಯಾಪ್ ಹಾಕಿ, ಇಲ್ಲೇ ಬಿಜಾಪುರ ಅಂತೆ ನೋಡಿ, ಎಲ್ಲಿದೆ ನೋಡಿ, ಮ್ಯಾಪ್ ಹಾಕಿ ಹುಡುಕ್ತೀರಿ ನೀವು. ನಾವು ಖುದ್ದು ಅಲ್ಲೇ ಬಂದ ಹುಡುಕ್ತೀವಿ ರೀ ಅವನ್ನ. ಭಯ ಜಾಸ್ತಿ, ಯಾಕಂದ್ರೆ ಭಾಳ ಓದಿಕೊಂಡ್ಬಿಟ್ರೆ ಮನುಷ್ಯ ಭಯವಂತ ಆಗ್ತಾನಂತ್ರಿ. ಭಯ ಜಾಸ್ತಿ ಆಕತ್ತಂತೆ. ಸ್ವಲ್ಪ ಓದ್ಬಿಡೋಕೆ, ಅದಕ್ಕೆ ಲಿಟ್ಲ್ ನಾಲೆಡ್ಜ್ ಆ್ಯಂಡ್ ಲಾಟ್ ಆಫ್ ಕಾಮನ್ ಸೆನ್ಸ್. ಮನುಷ್ಯನನ್ನು ಮೇಲಕ್ಕೆ ತರೋದು ಲಿಟ್ಲ್ ನಾಲೆಡ್ಜು, ಲಾಟ್ ಆಫ್ ಕಾಮನ್ ಸೆನ್ಸ್. ಹಿಡಿದು ಸಾಫ್ಟ್ವೇರ್ ತನ 97 ಮೇಂಟೈನ್ ಮಾಡಿರ್ತಾನೆ ರೀ. ಅವನು ಮಾತಾಡಿಸ್ರಿ ನೀವು, ಹಿಂಗಿರ್ತಾನೆ ಅವನು. ಮಮ್ಮಿ ನಾ ಎಲ್ಲಿ ಕೂತ್ಕೊಳ್ಳಿ ಅಂತಾನೆ. ಅವ್ರ ಮಮ್ಮಿ ಚೇರ್ ಇಡ್ಬೇಕು ಹಿಂದೆ, ಅವಾಗ ಕರೆಕ್ಟ್ ಕುಂದಿರ್ತಾನೆ. ಮತ್ತೆ ಎದ್ದು ಅವ್ರದ ಕೈ ಹಿಡ್ಕೊಂಡು ಮೆಲ್ಲಕ್ಕೆ ಅವ್ರ ಕಾರಿಗೆ ಹೋಗ್ತಾನೆ. ನಮ್ಮ ಓದವ್ ನೋಡ್ರಿ, ಆ ಉತ್ತರ ಕರ್ನಾಟಕದವು ದಂದಾಗರ ಬಿಡ್ರಿ, ಕ್ವಾಣದಾಗರ ಬಿಡ್ರಿ, ಕುದುರೆಯಾಗರ ಬಿಡ್ರಿ, ಕುದುರೆಯಲ್ಲಿ ಕುದುರೆಯಾಗಿ, ಎಮ್ಮೆಯಾಗಿ, ಕ್ವಾಣಾಗಿ ಬದುಕಿಬಿಡ್ತಾವೆ. ಹಾಂ, ಆ ಭಾಗದ ಜನರಿಗೆ ಇರ್ತಕ್ಕಂಥ ಬಡತನ, ಬರಗಾಲ, ಕಷ್ಟ ಕಾರ್ಪಣ್ಯಗಳು ಅವರಲ್ಲಿ ಆ ಧೈರ್ಯವನ್ನು ತುಂಬುತ್ತಾವೆ ಸ್ನೇಹಿತರೆ. ಟೈಲೆಟ್ನಾಗ ಭಾಳ ಚಂದ ಬರೆದಿರ್ತಾರೆ. ಟೈಲೆಟ್ ಸಾಹಿತ್ಯ ಓದ್ಬೇಕು ನಾವು, ಅಂದ್ರೆ ಹೊರಗೆ ಯಾರಿಗೆ ಹೇಳಬಾರ್ದು. ಅವನು ಅಲ್ಲೇ ಮುಚ್ಕೊಂಡು ಓದ್ಬೇಕು. ದೊಡ್ಡ ಪಂಡಿತಪ್ಪ ನೀನು ನಂದು ಹೊರಗೆ ಬಂದುಬಿಡ್ಬೇಕು. ಕೆಲವು ಸವಾಲಾಗಂತವು ಬರೆದಿರ್ತಾರೆ ರೀ. ಒಂದು ಬಸ್ ಸ್ಟ್ಯಾಂಡ್ ಟೈಲೆಟು ಬೆಂಗಳೂರಲ್ಲಿ ಹೋಗಿ ಕುಂತ ಬರೆದು ಬಿಟ್ಟಿದ್ದೆ. ಅದ್ರಿಗೆ ಏನು, ಲೇ ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲದೆ. ಇಷ್ಟೇ ನೋಡ್ರಿ, ಎಂಥ ಮಾತು, ಬೇರೆ ಹೊಳಂಗಿಲ್ಲದು. ಇನ್ನೊಂದು ಸಾರಿ ಓದ್ಯವ, ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲದೆ. ವಾಹ್, ಏನು ಬರ್ದಿದ್ದಾನಲ್ವಾ ಇವನು, ಗುಡ್, ತುಂಬ ಒಳ್ಳೆಯ ವಿಷಯ. ನೋಡಿ ಹೇಗೆ ಯೋಚನೆ ಮಾಡಿದ್ದಾನೆ. ಯೋಚನೆ ಮಾಡುವಂಥ ದಿಕ್ಕು ಇದೆ. ನಿಜ, ಜಗತ್ತು ಚಂದ್ರನ ಮೇಲೆ ಕೂತಾಗ ನಾನು ಇಲ್ಲಿ ಕೂತ್ಕೋಬಾರ್ದಾಗಿತ್ತು, ನಾನು ಏನಾದರೂ ಮಾಡಲೇಬೇಕು. ಹೊರಗೆ ಬಂದ್ಬಿಟ್ಟಾವು. ಮಂಗಳೂರವು ಹೋದನ್ರಿ. ಅವ ಮೊದಲೇ ಭಯಸ್ತ, ಕುಂತ ನೋಡ್ತಾನ, ಜಗತ್ತು ಚಂದ್ರನ ಮ್ಯಾಗ ಹೋಗೈತಿ, ನೀ ಇಲ್ಲ ಇಲ್ಲೇ ಕುಂತಿಯಲ್ಲ. ಅಮ್ಮ, ಮಂಡೆ ಬಿಸಿ ಆಗುವಂಥ ವಿಷಯ ಮಾರಾಯರೆ. ಎಂತ ಯೋಚನೆ ಮಾಡಿದಾನವ, ಪಸಂದಾಗಿ ಯೋಚನೆ ಮಾಡಿದ್ದಾನೆ. ಮಂಡೆನೇ ಮೆಚ್ಚಬೇಕಾದದ್ದೇ. ಮಂಡೆ ಯಾಕೆ ಮೆಚ್ತೀವೋ ಮರೆ, ಟ್ಯೂಸ್ಡೇ ಮೆಚ್ಚು ಅಂತ ನಾವು. ಅವನು ಮಂಡೆ ಮೆಚ್ಚಬೇಕಾದೆ. ನೋಡಿ, ಜಗತ್ತು ಚಂದ್ರನ ಮೇಲೆ ಹೋಗಿದೆ, ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ತಪ್ಪು ಕೂತ್ಕೊ, ಹೊರಗೆ ಬಂದ್ಬಿಟ್ಟ. ಇವರಿಬ್ಬರು ಸಟಕ್ನ ಹೊರಗೆ ಬಂದದ್ದು ನೋಡಿ, ಹುಬ್ಬಳ್ಳಿ ಹುಡುಗ ಗಾಬರಿ ಆಗಿಬಿಟ್ಟಲ್ಲಿ. ಇವು ಈಗ ಹೋಗಿ ಇವು ಬಂದುಬಿಟ್ಟವಲ್ಲ, ಅದಂತ ಜಲ್ದಿ ಮುಗಿಸ್ತಾರಪ್ಪ ಈ ಮಂದಿರ ಅಂದ್ಕೊಂಡ. ಇವ ಹೋಗಿ ಕುಂತನ್ರಿ, ನೋಡ್ತಾನ ಕಂಡು ಬಿಡ್ತು,
ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲೇ. ಬಗಲಾಗ ಇಜ್ಜಲು ಬಿದ್ದಿತ್ತು ರೀ ಇದ್ಲಿ, ತೊಗೊಂಡವ ಅನ್ಸಲಿಲ್ಲ, ಹೇಳಕ್ಲಿಲ್ಲ, ಕೆಳಗೆ ಬರ್ದ. ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನಾನು ಇಲ್ಲೇ ಕುಂತೀನಿ ಅಂತ ತಿಳ್ಕೊಂಡಿರ್ಬೇಕು ನೀನು. ನಾನು ಹೋಗವನ ಚಂದ್ರನ ಮ್ಯಾಗ ನೀರಿಲ್ಲ ಅಂತ ಇಲ್ಲಿ ಕುಂತೀನಿ ಅಂತ ಬರೋದು. ಹೊರಗೆ ನಾಯಿ ಒದರಾಕತ್ತಿದ್ರು. ಒಮ್ಮೆ ಮಾಸ್ತರ್ ಸುಮ್ಮನೆ ಆಗಿಬಿಟ್ಟ. ಏನು ಒದರ್ತತ್ಲಿ ನಾಯಿ, ತಡಿ ಸುಮ್ಮನೆ ನಿಂತುಬಿಟ್ಟ. ಎಷ್ಟೊತ್ತು ನೋಡಿದ್ರೆ ಹುಡ್ರು ನಾಯಿ ಒದರೋದು ನಿಂದ್ರಿಸ್ತೀವಿ. ಅವಾಗ ಒಂದು ಹುಡುಗಂದ, ಸರ ನಾಯಿ ಒದರೋದು ನಿಂದ್ರಿಸ್ತೀರಿ, ನೀವು ಶುರು ಮಾಡಿರಿ ಸರ್. ಇಂಗ್ಲೀಷ್ನಾಗ ಹೇಳಕತ್ತಾರೆ ಇವ್ರು. ಗೊತ್ತಲ್ವಾ, ಸಂಜೀವ್ ಕುಲಕರ್ಣಿ ಪ್ಯೂರ್ ಕನ್ನಡದಲ್ಲೇ ಮಾತಾಡ್ತಾರೆ ಗೊತ್ತಾ, ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಲ್ಲ ಗೊತ್ತಾ ನಿನಗೆ. ಅದನ್ನು ಇಂಗ್ಲೀಷ್ನಾಗ ಹೇಳಕತ್ತಾರೆ ಅವ್ನಿಗೆ. ಅವ್ರು ಪ್ಯೂರ್ ಕನ್ನಡದಲ್ಲಿ ಮಾತಾಡ್ತಾರೆ, ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಲ್ಲ. ಗ್ರೇಟ್ ಅಲ್ವಾ. ಇದಕ್ಕಿಂತ ಸಂಜೀವ್ ಕುಲಕರ್ಣಿಗೆ ಅವಾರ್ಡ್ ಬೇಕಾ? ಅದನ್ನೇ ಇಂಗ್ಲೀಷ್ನಾಗ ಹೇಳ್ತಾರೆ ಸ್ನೇಹಿತರೆ. ಮತ್ತು ಒಂದು ಆಯ್ತವಾರ ಬಂದ. ಅವತ್ತು ನಾವು ಇಡ್ಲಿ ಮಾಡಿದ್ವಿ ಮನೆಯಾಗ, ನಾನು ನನ್ನ ಹೆಂಡತಿ ನನ್ನ 2 ಮಕ್ಕಳು, 3 ಮಂದಿ ಸಾಕಪ್ಪ 30 ಇಡ್ಲಿ ಅಂತೇಳಿ 30 ಇಡ್ಲಿದು ಒಂದು ಒಬ್ಬೆ ಇಳಿಸಿದ್ವಿ. 30 ಇಡ್ಲಿ 10 3 ಪ್ಲೇಟ್ 3 ಒಬ್ಬೆ ಅಂತಾರೆ ನಮ್ಮಲ್ಲಿ. ಆ ಇಡ್ಲಿ ಇಳಿಸೋ ನೀನು ತಿನ್ಬೇಕು ಬಂದುಬಿಟ್ಟವ. ಅವ 3 ಹೊತ್ತು ಮಾಡ್ತಿದ್ರಿ ನಾವು 30 ಇಡ್ಲಿನ, ಮುಂಜಾನೆ 10, ಮಧ್ಯಾಹ್ನ 10, ರಾತ್ರಿಗೆ 10. ಅವ ಬಂದು ಕೂತ್ಕೊಳ್ಳಿ ನಮ್ಗೆ ಏನು ಅನಿಸ್ತು, ಪಾಪ ಬರ್ಮಣ್ಣ, ಬರ್ಮಣ್ಣ ಬಾರೋ ನಾಷ್ಟ ಮಾಡ್ಬಾ, ಬಲ್ರಿ ಸರ್ ಬಾಬಾ. ಅವಾಗೇನು ಇಕ್ಕಳ್ದ ತೊಗೊಂಡು 1 2 ಹಾಕೋದು ಸಂಕೋಚ ಮಾಡ್ಕೊತಾನಂತೇಳಿ ಆ ಪಾತ್ರಿನ ಸರಿಸಿದ್ವಿ. ಅವ ಪಾಪನ ಹಳ್ಳಿ ಮನುಷ್ಯರೇ 28 ಇಡ್ಲಿ ಹಾಕೊಂಡ್ಬಿಟ್ಟ. 28 ಕ್ಲೋಸ್. 28 ಇಡ್ಲಿ ಹಾಕೊಂಡು, ಅರ್ಧ ಬೋಗೋಣಿ ಚಟ್ನಿ ಸುರಿಕೊಂಡು, ಒಂದು ಅರ್ಧ ಡಬ್ರಿ ಸಾಂಬಾರು ಸುರಿಕೊಂಡು, ಕಸ ಪಸ ಕೈ ತಿರುವಾಕೈತಿಬಿಟ್ಟು ಎದ್ದು ನಿಂತು ಭಕ್ತಕೊಂಬಾರ ತುಳ್ದಂಗೆ ತುಳಿಲಿಲ್ಲ ನಾನು ಪುಣ್ಯ. ಅಷ್ಟದನ್ನು ರಮರಾಡಿ ಮಾಡಿ ಉಣ್ಣಾಕತ್ತಿದ್ದೆ. ಇಡ್ಲಿನ ಹಿಂಗೂ ತಿನ್ಬೋದಾ ಅಂತ ನೋಡಿದ್ದೆ ಅವತ್ತು ನಾನು. ನಾವೆಲ್ಲ ಇಡ್ಲಿ ಹಿಂಗೆ ತಿಂತೀವ್ರಿ, ಅವ ಎಲ್ಲ ಕಲಿಸಿ ರಮರಾಡಿ ಮಾಡಿ ನೆಕ್ಕಿಬಿಟ್ಟ ಅದನ್ನು. 28 ಇಡ್ಲಿ ನನ್ನ ಎದುರಿಗೆ ಭಸ್ಮಾಗಿ ಹೋದ್ವು ರೀ. ಬರ್ಮಣ್ಣ ಎಬ್ಸಿದ ತಪ್ಪಾತಲ್ಲಪ್ಪ ನೀನು ಅನ್ಕೊಂಡೆ ನಾ ಮನಸ್ಸಿನಾಗ. ಆದರೂ ಅಭಿಮಾನ ಬಿಡಲಿಲ್ಲ. ಲೇ ಬರ್ಮಣ್ಣ ಭಾಳ ಹಸ್ತಿದ್ದಂಗೆ ಅದೆಯಾ, 1-2 ಇಡ್ಲಿ ಯಾಕೆ ಉಳಿಸ್ತೀವ, ತಗೋ ಅಂದೆ. ಬೇಡ್ರಿ ಸರ, ತಗೋ ಇಲ್ಲ ಸಂಕ ಸರ, ಯಾವುದಕ್ಕಾತು ಲಿಮಿಟ್ ಇರ್ಬೇಕ್ರಿ ಅಂದ. ಹುಚ್ಚ ನನ್ನ ಮಗನೇ, 28 ಇಡ್ಲಿ ತಿಂದಿ, ಲಿಮಿಟ್ ನಿನಗೆ? ಅದೇನಕ್ಕ ಅವೆರಡು ತಿನ್ನ. ಸರ ತಿಂತಿದ್ದೆ, ಈಗ ಉಂಡು ಬಂದೀನಿ ಅಂದ. ಮುಗೀತಲ್ಲೇ ಕತಿ. ಮನೆಯೆಲ್ಲ ನೋಡಿದ್ಲು, ಭಾಳ ಚಂದ ಐತೆ ಪ್ರಾಣೇಶ ಮನೆ, ಭಾಳ ಕಷ್ಟಪಟ್ಟು ದುಡ್ಡು ತೊಗೊಂಡೆಪ್ಪ, ಭಾಳ ಖುಷಿ ಆಯ್ತು ಅಂದ್ಲು. ಮುಂಜಾನೆದ್ದು ಎಲ್ಲರೂ ಟೈಲೆಟ್ಗೆ ಹೋಗ್ಬೇಕಾಯ್ತು ನೋಡ್ರಿ. ಎಲ್ಲಿ ಹೊರಗೆ ಹೋಗ್ಬೇಡವ ಕೆಂಚಮ್ಮ, ಇಲ್ಲೇ ಮನ್ಯಾಗ ಇರ್ತಾವ, ಇಲ್ಲಿ ಒಳಗೆ ಹೋಗು ಅಂತೇಳಿ ಟೈಲೆಟ್ ಡೋರ್ ತೆಗೆದು ಒಳಗೆ ಬಿಟ್ಟೆ. ಹೋದಳ್ರಿ 2 ಮಿನಿಟ್ ಆಗಿಂದ ಹೊರಗೆ ಬಂದು, ಪ್ರಾಣೇಶ 2 ಊದಿನ ಕಡ್ಡಿದ್ರು ಕೊಡಪ್ಪ ಅಂದ್ಲು. ಎದಿನ ಹೊಡಿತೀರಿ ನನಗೆ. ಹಳ್ಳಿ ಹೆಣ್ಮಗಳು ಊದಿನ ಕಡ್ಡಿ ಕೇಳಕ್ಕಂದ್ರೆ ನಾವು ಎಷ್ಟು ಹೊಲಸಿಟ್ಟಿರಬೇಡ ಟೈಲೆಟು ಅನಿಸಿ ಬೇಜಾರಾತು ನನಗೆ. ಇಲ್ಲೇ ವಾಲಿ ಏರ್ ಫ್ರೆಶ್ನರ್ ಅಂತ ಇರ್ತೈತೆ, ಊದಿನ ಕಡ್ಡಿ ಏನು ಬೇಡ ಅಂದು, ಇಲ್ಲೆಪ್ಪ ಕೊಡು ಏನೋ ನಡಿ ಅಂತೇಳಿ 2 ಊದಿನ ಕಡ್ಡಿ ಹಚ್ಚಿ ಕೊಟ್ಲಿ. ಒಳಗೆ ಒಂದು ನೀರು ಬೀಳೋ ಶಬ್ದ ಕೇಳ್ಸಕತ್ತೈತಿ, ಏನ ಅನ್ನಕತ್ತಾಳ. ಹೊರಗೆ ಬರವಳ್ಳು. 15 ಮಿನಿಟ್ ಆಗಿಂದ ಕೆಂಚಮ್ಮ ಅಂತ ಕೂಗ್ತೀನಿ, ಬನ್ಯಪ್ಪ ಮುಗಿತಪ್ಪ ಅಂತ ಹೊರಗೆ ಬಂದ್ಲು. ನೋಡ್ತೀನಿ ರೀ, ಏನವ ಇಷ್ಟೊತ್ತೆ ಹಾಕೊಂಡು ಏನು ಮಾಡ್ಲಪ್ಪ, ಒಳಗೆ ಯಾರೋ ಸ್ವಾಮಿಗಳು ಪಾದ ಅದಾವ, ಅವನ ತೊಳೆದು ಊದಿನ ಕಡ್ಡಿ ಬೆಳಗಿದೆ ಅಂದ್ಲು. ಅವ್ರು ಅನ್ನೋದೇನು, ಸಮಾಜದಲ್ಲಿ ದಪ್ಪ ಇರಬೇಕು, ಬೆಲೆ ಜಾಸ್ತಿ, ತೆಳ್ಳಗಿದ್ರೆ ಇಲ್ಲ ಅನ್ನೋ ಲೆಕ್ಕಕ್ಕೆ ವಾದ ಮಂಡನೆ ಮಾಡಿದ್ರು. ನಾನು ಈಗ ನಿಮ್ಮ ಮುಂದೆ ಕ್ಲಿಯರ್ ಮಾಡ್ತೀನಿ ರೀ, ದಪ್ಪಿದ್ರೆ ಜಾಸ್ತಿ ಐತೆ, ತೆಳ್ಳಗಿದ್ರೆ ಐತೆ ಅಂತ. ನಾನು ಮತ್ತು ಸನ್ಮಾನ್ಯ ನರಸಿಂಹ ಜೋಶಿ ಇಲ್ಲಿ ಬಂದು ನಿಂತುಕೊಂಡು ಇಲ್ಲಿ ಬಂದಂಥ ಮಹಾಜನತೆ ಹತ್ರ ಒಂದು ವಿನಂತಿ ಮಾಡ್ತೀವಿ ನಾವು ಕೈ ಜೋಡಿಸಿ. ಏನಪ್ಪ ಅಂತಂದ್ರೆ, ನಮ್ಮಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ನೀವು ಇಲ್ಲಿಂದ ಮೆಜೆಸ್ಟಿಕ್ವರೆಗೆ ಸೈಕಲ್ ಮೇಲೆ ಕೂಡಿಸ್ಕೊಂಡು ಅಲ್ಲಿ ತನಕ ಡ್ರಾಪ್ ಕೊಡ್ರಿ ಅಂತ ಕೇಳ್ತೀವಿ ನಾವು. ನೀವು ಯಾರನ್ನ ಆಯ್ಕೆ ಮಾಡ್ಕೊತೀರಿ? ಮನುಷ್ಯ ಕೆಲಸ ಆಗೋದು ನೋಡ್ಬೇಕು, ತೂಕ ಇರೋದಲ್ಲ. ನಾನೇನು ದಪ್ಪಾಗೋದೇನು ದೊಡ್ಡಾಗೋದಲ್ಲ ಬಂಧುಗಳೇ, ದಪ್ಪ 1 ತಿಂಗಳಲ್ಲಿ ಆಗಿ ತೋರಿಸ್ತೀನಿ. ನಾನು ಯಾಕೆ ದಪ್ಪಾಗವಲ್ಲೆ ಅಂದ್ರೆ, ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಿಡೋ ಲೆಕ್ಕಕ್ಕೆ ನಾ ದಪ್ಪಾಗವಲ್ಲೆ ನಾನು. ಈಗ ನಾನು ಸತ್ನ ತಿಳ್ಕೊಡ್ರಿ, ನೀವು ಖುಷಿಯಿಂದ ಮಾಮನೇನ್ರಿ ಸಣ್ಣ ಮುಗಿದ್ದಂಗೆ ನಡ್ರಿ ಒಯ್ಯಮ್ಮಂತಂದು ಹಂಗೈಯಲ್ಲಿ ಒಯ್ದು ಬಿಡ್ತಾರಪ್ಪ. ಅದೇ ಜೋಶ್ ಹೋಗ್ಬಿಟ್ಟಂದ್ರೆ ನೀವು ಯಾರು ಈ ವೇದಿಕೆ ಸಮೀಪ ಬರಂಗಿಲ್ಲ. 100 ಗಂಟೆಗಳು ನಿರಂತರ ಭಾಳ ಶ್ರಮ ಪಟ್ಟಿವ್ರಿ. ನೀವು ನಮ್ಮ ಮನೆಗೆ ನಾವು ಹೋಗ್ಬೇಕಾಗ್ಯದ ಹಂಗೆ ಹೋಗ್ಬಿಡ್ತೀರಿ ನೀವು. ನಮ್ಮದು ಗುಂಡಿ ಕೂಡ ಅಷ್ಟ ಸಲೀಸೈತ್ರಿ. ಮೇಲೆ ಮಣ್ಣು ಕೆದ್ರಿ ಬಿಟ್ರೆ ಆಯಿತು, ರೆಡಿ ಆಗ್ತದೆ, ನಾವು ಹೋಗಿ ಶಿಸ್ತು ಕುಂತ್ಬಿಡ್ತೀವಿ ನಾವು. ಜೋಶಿ ಅವ್ರದಂಗಲ್ಲ, 8 ದಿವ್ಸ ತೊಡ್ಬೇಕಾಗ್ತದೆ ಅದು, ಇಲ್ಕಂದು JCB ಹಚ್ಬೇಕಾಗ್ತದೆ. ಅಂಥ ಪರಿಸ್ಥಿತಿ ಜೋಶಿ ಅವ್ರದ್ದೈತಿ. ಯಾಕೆ ಹಿಂಗೆ ಮಾತಾಡ್ತಾರೆ ನನಗೆ ಗೊತ್ತಾಗಂಗಿಲ್ಲ. ಈಗ ಇವ್ರಿಗೆ ಬಿಟ್ಟರೆ ಭಾಳಷ್ಟು ಮಾತಾಡೋದು ಶುರು ಮಾಡಿದರು. ನಾನು ಮನಸ್ಸು ಮಾಡಿದರೆ 1 ತಿಂಗಳಲ್ಲಿ ಈ ಥರ ಹಾಕಿ ತೋರಿಸ್ತೀನಿ. ಆದರೆ ನಾನು ಈ ಥರ ಆಗಬಾರ್ದು. 1 ತಿಂಗಳಲ್ಲಿ ಹೆಂಗಿತ್ತು ಮನುಷ್ಯ, ಹಿಂಗಾದರೆ ಜನ ತಪ್ಪಿಕೊಂಡ್ಬಿಡ್ತಾರೆ. ಏನಿದೆ ಏನೋ ಹೆಂಗಾಗಿದ್ದೇನೆ ಅಂತ.
ಇವ್ರು ಹೇಳಿದರು 4 ಜನಕ್ಕೆ ಭಾರ ಆಗಬಾರ್ದು ಅಂತ ಈ ಲೆಕ್ಕಕ್ಕಿದ್ದೀನಿ ಅಂತ. 4 ಜನ ಭಾರ ಆಗ್ಲಿಕ್ಕಂದ್ರೆ ಇಂಥ ದೇಹ ಸತ್ತೋದ ಮೇಲೆ ಇದಕ್ಕೆ ಸಿಟಿ ಬಸ್ ಅಂತಾರೆ. ಯಾಕೆ ಹೇಳ್ರಿ? ಹೋರಾರಿಗೆ ಡೌಟು, ಮ್ಯಾಲೆ ಇದೆಯೋ ಇಲ್ಲೋ ಇಳಿಸಿ ಸರ್ ನೋಡೋಣ. ಒಂದು ಸಾರಿ ಇಳಿಸ್ತಾರೆ, ನೋಡ್ತಾರೆ ಇದೆ ಸರ್ ರೆಡಿ ಅಂತ, ಮತ್ತೆ ಹೋಗ್ತಾರೆ. ಮತ್ತೆ ಅರ್ಧ ದಾರಿಗೆ ಹೋದ ತಕ್ಷಣ ಮತ್ತೆ ಇಳಿಸ್ತಾರೆ, ಏನು ಸರ್ ಭಾರ ಇಲ್ಲ, ಮ್ಯಾಲೆ ಇದ್ದಾನೋ ಇಲ್ಲ ನೋಡ್ರಿ ಅಂತಾರೆ, ಮತ್ತೆ ಇಳಿಸ್ತಾರೆ. ಇದು ಸಿಟಿ ಬಸ್ ಜೀವನ ಬೇಕಾ ನಮ್ಗೆ? ತೂಕದ ಮನುಷ್ಯ ಅಂತ ಯಾಕಂತಾರೆ? 35-40 ತೂಕ ಅಂತಾರ, ಇರ್ಬೇಕು 75-80. ಓರೋರು ಕಣ್ಣ ನೀರು ಬರಬೇಕು, ಸಾಯ ತನಕ ನೆನೆಸ್ತಾರೆ ಅವ್ರು, ಏನು ಮಗ ಎಂಥ ಭಾರ ಇದ್ನಪ್ಪ.